ಈಗ ಕಾವ್ಯದಿಂದ ಗಿಲ್ಲಿನ, ಗಿಲ್ಲಿಯಿಂದ ಕಾವ್ಯನ, ಇದೊಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಎಲ್ಲರಿಗೂನು. ಸೊ ಚೈತ್ರ ಅವ್ರ ಪ್ರಕಾರ ಏನು? ನಂಗೆ ಇಬ್ಬರದು ಅನ್ಸಲ್ಲ, ಯಾಕಂದ್ರೆ ನಾನು ಹೋಗೋಷ್ಟರಲ್ಲಿ ಕಾವ್ಯ ಬಹಳ ಫಿಕ್ಸ್ ಆಗಿದ್ಲು ನಾನು ಇಂಡಿಪೆಂಡೆಂಟಾಗಿ ಆಡಬೇಕು ಅಂತ. ಸೊ ಆ ಕಾರಣಕ್ಕೆ ಕಾವ್ಯ ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ. ಸೊ ನನಗೆ ಇನ್ಮೇಲೂ ಆ ಟ್ಯಾಗ್ನ ನಾವು ಕಂಟಿನ್ಯೂ ಮಾಡೋದು ಸರಿ ಅಂತ ಅನ್ಸಲ್ಲ ಅಂತ ನಂಗೆ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಆರ್ಯವರ್ಧನ್ ಗುರೂಜಿ ಒಂದು ಮಾತು ಹೇಳ್ತಾರೆ, ಗಿಲ್ಲಿ ಇಳಿತಾರ ಬಿಕಾಸ್ ಗಿಲ್ಲಿ ದೇವ್ರನ್ನ ಕೂರಿಸ್ಕೊಂಡು ಹೇಗೆ ಮೆರವಣಿಗೆ ಮಾಡಿ ಉತ್ಸವ ಮಾಡ್ತಾರೋ ಅದೇ ರೀತಿ ಗಿಲ್ಲಿ ಬೇರೆಯವ್ರನ್ನ ಮೆರೆಸ್ಬಿಡ್ತಾರೆ, ಸೊ ಅವ್ರು ವಿನ್ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲೋ ಇದು ಒಂದು ರೀತಿ ಕಾವ್ಯ ಅವ್ರ ವಿಚಾರದಲ್ಲಿ ನಿಜ ಆಗುತ್ತೆ. ಯಾಕಂದರೆ ನೆನ್ನೆ ರಜತ್ ಕೂಡ ಹೇಳಿದ್ರು, ಎಲ್ಲೋ ಒಂದು ಕಡೆ ಗಿಲ್ಲಿನ ಬೀಟ್ ಮಾಡಿಬಿಟ್ಟು ಕಾವ್ಯ ಅವರು ವಿನ್ ಆಗ್ಬೋದು, ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಅದಾಗುತ್ತಾ ಅಂತ ಗೊತ್ತಿಲ್ಲ ನೋಡಿ. ಬಿಗ್ ಬಾಸ್ನ ವಿನ್ನಿಂಗ್ ಕ್ರೈಟೀರಿಯಾ ಏನು ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ಯಾರು ವಿನ್ ಆಗ್ತಾರೆ, ಯಾರು ಬೀಟ್ ಮಾಡ್ತಾರೆ ಹೇಳೋಕ್ಕೆ ಆಗಲ್ಲ. ಯಾಕಂದ್ರೆ ಕೊನೆಯ 1 ವಾರ 1 ಅವರ್ ಸಾಕು ನಿಮಗೆ ಒಬ್ಬ ಜನಕ್ಕೆ ಅವ್ರ ಮೇಲೆ ಇರೋ ಅಭಿಪ್ರಾಯ ಬದಲಾಗೋದಕ್ಕೆ. ಒಂದು 5 ನಿಮಿಷದ ಯಾವುದೋ ಒಂದು ಇನ್ಸಿಡೆಂಟ್ ಸಾಕಾಗೋಗ್ಬಿಡುತ್ತೆ ಪೂರ್ತಿ ಬದಲಾವಣೆ ಆಗೋದಕ್ಕೆ. ಹಾಗಾಗಿ ಅವರೇ ಆಗ್ತಾರೆ ಇವರೇ ಆಗ್ತಾರೆ ಹೇಳೋಕ್ಕಾಗಲ್ಲ, ಯಾರಾದರೂ ಖುಷಿನೇ ಅಷ್ಟೇ. ಇನ್ನು ಸೂರಜ್ ಮತ್ತು ರಾಶಿಕಾ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಯಾರಿಂದ ಯಾರಿಗೆ ಪ್ಲಸ್ ಆಗ್ತಾ ಇದೆ, ಮೈನಸ್ ಆಗ್ತಾ ಇದೆ? ಇಬ್ಬರಿಂದ ಇಬ್ಬರಿಗೂ ಮೈನಸ್ ಆಗ್ತಾ ಇದೆ. ಸೊ ಅದನ್ನು ನಾನು ಒಳಗಡೆನೂ ಹೇಳಿ ಬಂದಿದ್ದೀನಿ. ಸೊ ಅದು ಅವ್ರ ಆಟ. ಅವ್ರಿಗೆ ಕೆಲವ್ರು ಸಲ ಕೆಲವರಿಗೆ ಹೆಂಗೆ ಆಡಬೇಕು ಅಂತ ಗೊತ್ತಾಗೋದಿಲ್ಲ, ಅದು ಇದಾಗ್ಬೋದು. ನನಗೆ ಹಾಗೆ ಕಾಣಿಸಿದೆ. ನಾನು ಅದನ್ನು ನೇರವಾಗಿ ಸೂರಜ್ಗೂ ಹೇಳಿದ್ದೀನಿ, ರಾಶಿಕಾಗೂ ಹೇಳಿದ್ದೀನಿ. ಸೊ ಅವ್ರು ಬದಲಾಯಿಸ್ಕೊಂಡ್ರೆ ಅವ್ರ ಆಟಕ್ಕೆ ಪ್ಲಸ್ ಆಗುತ್ತೆ. ಇನ್ನು